ಕೆಂಪಗೆ ಅರಿಶಿನ ಹಾಕಿನ್ರಿ ನಾನು. ಅರಿಶಿನ ಹಾಕಿದ್ರೆ ಕೆಂಪಗಾಗ್ತದ್ರಿ ಇದು ಉಪ್ಪಿಟ್ಟು. ಜವಿ ಗೋಧಿ ಅಂದ್ರೆ ಕೆಂಪಗಿರ್ತಾವೆ ರೀ ಮುಡಿಗೋ. ಅದು ಏನೋ ಹೇಳ್ತಾರೆ ರೀ, ಕೌಡಕ. ಜವಿ ಗೋಧಿ ಅನ್ನೋದಕ್ಕಿಂತ ಕೌಡಕ ಅಂತಾರೆ. ಅದ್ರದ್ದು ಉಪ್ಪಿಟ್ಟು ನೋಡಿರಿ. ದಪ್ಪನ ರವೆ ಅದು ಸ್ವಲ್ಪ ದಪ್ಪ ಹಾಕಿಸ್ಬೇಕು. ಮಸ್ತ್ ಅಂದ್ರೆ ಮಸ್ತ್ ಆಗತ್ತೆ ರೀ. ಬರ್ರಿ ಸರ್ವ್ ಮಾಡೋಣ ನೋಡಿರಿ ಹೆಂಗೆ ಹೋಗ ಬರ್ತೈತಿ. ಬಿಸಿ 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 ಉಪ್ಪಿಟ್ಟು. ಸಣ್ಣವರಿದ್ದ ನಾವು ಜಾಸ್ತಿ ಅಂದ್ರೆ ರವೆ ಒಡ್ಸ್ಕೊಂಬರ್ತಿದ್ರು ನಮ್ಮ ಆಯಾರು. ಜಾಸ್ತಿ ಅಂದ್ರೆ ಗೋಧಿನೇ ಒಡಿಸ್ತಿದ್ರು ರೀ. ಅವಾಗೆಲ್ಲ ಕೊಂಡು ತರ್ತಿದ್ದಿಲ್ಲ, ರೊಕ್ಕದ ಕಾಲ್ಮಾನ ಅಲ್ಲ ಆವಾಗ. ನಾವು ಸಣ್ಣವರಿದ್ದಾಗ ಇದು. ಆಮೇಲೆ ಮೆಕ್ಕೆಜೋಳದು, ನೀವು ಗೊಂಜಾಳ ಅಂತೀರಲ್ಲ, ಅವು ರವೆ ಹಾಕ್ಸ್ಕೊಂಬರ್ತಿದ್ರು ಗಿರಣ್ಯಾಗ. ಗೊಂಜಾಳ ಉಪ್ಪಿಟ್ಟು ಮಸ್ತ್ ಅಂದ್ರೆ ಮಸ್ತ್ ಆಕೈತೆ ರೀ. ಸಣ್ಣವರಿದ್ದಾಗ ತಿಂದೀವಿ. ಈ ಸದ್ದ ಅದ್ರ ಟೇಸ್ಟ್ ಬೇಕಂತೈತಿ. ಈಗ ಎಲ್ಲಿ ಗೊಂಜಾಳ ದನಕ್ಕೆ ಇಡ್ತಾರೆ ರೀ ಗೊಂಜಾಳ. ಈ ಸದ್ದ ಯಾರೂ ತಿನ್ನಲ್ಲ ಅದನ್ನು, ದನಕ್ಕೆ ಇಡ್ತಾರೆ. ನಾವೆಲ್ಲ ಅವಾಗ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ವಿ. ನಮ್ಮ ಯಾರು ಉಪ್ಪಿಟ್ಟು ಮಾಡ್ಯಾರ ಗೊಂಜಾಳದ್ದು. ನೋಡಿರಿ ಮಗ ಇಲ್ಲ ಊರಿಗೆ ಹೋಗ್ಯಾನ. ಅವ್ರ ತಂಗಿನ ಕರ್ಕೊಂಬರಕ್ಕೆ ಹೋಗ್ಯಾನ ಜಾತ್ರೆಗೆ ಅಂತೇಳಿ. ಬರ್ತಾರ್ರಿ ಜಾತ್ರೆಯಿಂದ. ನೋಡಿರಿ 3 ಪ್ಲೇಟ್, ಅಲ್ಲೊಂದು ಇಲ್ಲೊಂದು ಇಲ್ಲೊಂದು. ನಾವೇ ಇಸೋದು 3 ಮಂದಿ ನೋಡಿರಿ. ಇದು ತಣ್ಣ ಬಿಸಿ ತಿನ್ನೋದಕ್ಕಿಂತ ಸ್ವಲ್ಪ ತಣ್ಣಗಾದಾಗ ತಿನ್ಬೇಕ್ರಿ ಮೊಸರು ಹಾಕ್ಕೊಂಡು. ಇನ್ನೂ ಟೇಸ್ಟ್ ಬರ್ತೈತೆ. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತೈತೆ. ಬರ್ರಿ ಹಂಗೆ ಈ ಕಡೆ ಬಂದ್ರೆ ಚಹಾ ಕುದಿಯಾಕತ್ತೈತಿ. ಅಲ್ಲಿ ಒಂದು ಸ್ವಲ್ಪ ಟೇಸ್ಟ್ ನೋಡ್ಬಿಡಮ್ ಬರ್ರಿ. ಸುಡಾಕತ್ತೈತಿ. ಆಹಾ, ನಮ್ಮ ಬಾಲ್ಯ ಸಣ್ಣದಿದ್ದ ತಿಂತಿದ್ದೇವಲ್ಲ ಅದೇ ನೆನಪು. ನಾವು ಎಷ್ಟೇ ಅಂಗಡಿ ಒಳಗೆ ಅವು ರೆಡಿಮೇಡ್ ರವೆ ಬರ್ತಾವಲ್ಲ ರೀ, ಬೇಕಾದಂಥ ಬನ್ಸಿ ರವೆ ಅನ್ನಿ, ಬೇಕಾದನ್ನಿ, ಈ ಥರ ಉಪ್ಪಿಟ್ಟು ಇದ್ರ ಮುಂದೆ ಯಾವುದೂ ಅಲ್ಲ ಬಿಡ್ರಿ. ನಾ ಆ್ಯಕ್ಚುಲಿ ಉಪ್ಪಿಟ್ಟು ತಿನ್ನೋದೇ ಇಲ್ಲ ರೀ ಹೇಳ್ಬೇಕಂದ್ರೆ. ಆದ್ರೆ ಇವು ಈ ರವದ ಉಪ್ಪಿಟ್ಟು ಮಾತ್ರ ತಿಂತೀನಿ. ನೋಡ್ತಿರಲ್ಲ ಯಾವಾಗಲೂ ನಾನು ಉಪ್ಪಿಟ್ಟು ಮಾಡಿದ್ರೆ ಅನ್ನಾರ ಒಗ್ಗರಣೆ ಹಾಕ್ಕೊಂಡಿರ್ತೀನಿ, ಇಲ್ಲ ಕಡೆಗೆ ಅವಲಕ್ಕಿರ ಮಾಡ್ಕೊಂಡಿರ್ತೀನಿ. ನಾನು ನೋಡಿರಿ ಈ ಉಪ್ಪಿಟ್ಟು ಅಂದ್ರೆ ಭಾಳ ಇಷ್ಟ ಆಗುತ್ತೆ. ಈ ಉಪ್ಪಿಟ್ಟಿದ್ದಾಗ ಅಷ್ಟೇ ತಿನ್ನೋದು ನಾನು. ಅಂದರೆ ಈ ರವೆ ಕೌಡಕದ ರವೆ ಓಡಿಸ್ಕೊಂಬಂದ್ರೆ ಅಷ್ಟೇ ನಾನು ಉಪ್ಪಿಟ್ಟು ತಿನ್ನೋದು. ಸೂಪರ್ ಅಂದ್ರೆ ಸೂಪರ್ ಐತೆ ನೋಡಿರಿ. ಬರ್ರಿ ಮಾತು ಹೇಳೋದಾಗಲ್ಲ. ಈ ಸದ್ದು ಇದಿಷ್ಟು ತಿಂತೀನಿ ಮೊದಲು ಕೂತ್ಕೊಂಡು. ಸಿಗ್ತೀನಿ ರೀ ಮತ್ತೆ. ಯಾರು ಏನೋ ಅನ್ಕೋಬೇಡ್ರಿ. ಮೊದಲು ಹೊಟ್ಟೆ ಪೂಜೆ ಮಾಡ್ಬೇಕು. ದೇವ್ರ ಪೂಜೆ ಆಗೈತಿ, ಈ ಸದ್ದು ಹೊಟ್ಟೆ ಪೂಜೆ. ಬರ್ರಿ ಅಡುಗೆ ಮನೆಯೊಳಗೆ ಕುಂತ್ಕೊಂಡು ಇದೇ ನನ್ನ ಸಾಮ್ರಾಜ್ಯ. ಮೃಷ್ಟಾನ್ನ ಭೋಜನ ಏನಾಗಬೇಕಿದ್ರ ಮುಂದೆ. ಆಹಾ, ಬರ್ರಿ ಯಾರಿಗೆಲ್ಲ ತಿನ್ಬೇಕು ಅನ್ಸಕತ್ತೈತಿ. 2 ಸೇರು ರವೆ ಓಡಿಸ್ಕೊಂಬಂದಾರ. ಬರ್ರಿ ಮಾಡಿಕೊಡ್ತೀನಿ. ಸಿಗ್ತೀನಿ ಸ್ನೇಹಿತರೆ. ಮತ್ತೆ ತಿನ್ನೋದಷ್ಟೇ ಮಾಡ್ಬೇಕೀಗ, ಮಾತಾಡೋದಾಗಲ್ಲ. ಹಾಯ್ ಬಂದ್ರೆ ನೋಡ್ರಿ, ಬಂದ್ರೆ ನೋಡ್ರಿ ಊರ್ಲಿಂದ ಜಾತ್ರೆಗೆ ಬಂದ್ರೆ. ಬರ್ರಿ ಬ್ಯಾಗ್ ತೊಂಬರ್ರಿ, ಮನೆಗೆ ತೊಂಬರ್ರಿ ಅಲ್ಲಿಗೆ ಕೈಕಾಲು ಮಕ್ಕ ತೊಳ್ಕೊಂಬರ್ರಿ. ಮಗ ಚಾಕ್ಲೇಟ್ ತೊಗೊಂಬಂದನಂತವ. ಹಾಯ್ ಮಾಡ್ರಿ ಹಂಗೆ ಇಬ್ರಲ್ಲೇ ಹಾಯ್ ಮಾಡ್ರಿ. ಮತ್ತೆ ಕಾಲು ತಗೊಂಬಂದು ಹಾಯ್ ಮಾಡ್ತಾನ ಅಂತವ. ಅವ್ರದ್ದೇ ಇರ್ನ ಜಾತ್ರೆ ಆಗತ್ತಾನ, ಅವ್ರದ್ದೇ ಹವಾ ಇರ್ನ. ಬರ್ರಿ ಎಲ್ಲರೂ. ರಕ್ತ ಬರ್ತ. ಎಲ್ಲಿ ಬರ್ತದೆ ರಕ್ತ? ಮ್ಯಾಜಿಕ್ ತೋರ್ಸಕ ಹಿಂಗೆ ಇಟ್ಕೊಂತ ಅದೇ ರಕ್ತ ಅನ್ಕೊಂಡ್ಬಿಡ್ತಾರ. ಇನ್ಮೇಲೆ ವಿಡಿಯೋದಾಗ ಇವ್ರದೇ ಹವಾ ನೋಡ್ರಿ. ನಿನ್ನ ಹೆಸರೇನು? ಶರತ್. ನಿಮ್ಮ ಮಮ್ಮಿ ಹೆಸರು? ಅನಿತಾ. ನಿಮ್ಮ ಪಪ್ಪನ ಹೆಸರು? ವಿಲ್ಪಶಪ್ಪ. ನಿಮ್ಮೂರು ಯಾವುದು? ನಿಮ್ಮೂರು ಯಾವುದು? ದಗೊಂಡಬಾಯಿ.
ಅದು ಬಿಡು ಬಾಯಿ ಅಂತ ತಿನ್ನೋದು ಬಿಡು ಚಂದಾಗಿ ಹೇಳು. ಜಗಣ ಬಾಯಿ. ನೀ ಏನು ಸಾಲಿ ಕಲ್ತೀಯ? ಹೌದಾ? ಇಷ್ಟು ದಿನ ಎಲ್ಲಿದ್ರಿ? ಸಾಲಿ ಎಲ್ಲಿ ಕತ್ತೀರಿ ಇಷ್ಟು ದಿನ? ಅದಕ್ಕಿನ ಮೊದ್ಲ ಬೆಂಗಳೂರಾಗ ಓದಿದ್ರಲ್ಲ ಆ ಸ್ಕೂಲ್ ಹೆಸರೇನು? ಯಾವುದು? ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್? ನಿಮ್ಮ ಅಪ್ಪ ಟ್ರಾನ್ಸ್ಫರ್ ಮಾಡ್ಕೊಂಡನು? ನಾವಲ್ಲಪ್ಪ ಇಲ್ಲೇ ಇರ್ತೀವಿ ಬೆಂಗಳೂರು ಕಲಿತೀವಿ ಅನ್ಬೇಕಿಲ್ಲ. ನೋಡ್ರಿ ಅಣ್ಣ ತಂಗಿ ತಮ್ಮ ಊಟ ನಡೆದ ಇವ್ರದು. ಖಾರ ಆಗ್ಯದನು ಅವ್ರಿಗೆ ಸೊಪ್ಪು ತಿನ್ನೋರು ಅವರು. ನಮಗೆ ಸ್ವಲ್ಪ ಖಾರ ಆಗಿಬಿಡ್ತದ ಹಂಗೆ. ಬರ್ರಿ ಊಟ ಮಾಡ. ಹಂಗೆ ಸರ್ರ ಸ್ವಲ್ಪ ಇಳಿಲಕತ್ತದ. ಸಾಂಬಾರು ಪುಂಡೆ ಪಲ್ಯ, ಆಮೇಲೆ ಅಮ್ಮ ಹಿಟ್ಟಿನ ಪಲ್ಯ ಕಟ್ಟ್ಯಾವ ನೋಡ್ರಿ. ಹಿಟ್ಟಿನ ಪಲ್ಯ ನನಗೆ ಅಮ್ಮ ಮಾಡಿರೋದು ಹಿಟ್ಟಿನ ಪಲ್ಯ ಅಂದ್ರೆ ಭಾಳ ಇಷ್ಟ. ಹಿಂಗಾಗಿ ಹಿಟ್ಟಿನ ಪಲ್ಯ ಕಳ್ಸ್ಯಾರ. ಹೆಂಗೆ ಇದು ಊಟ? ಪುಂಡಿ ಪಲ್ಯ ಹಾಕೊಂಡ್ರ, ಹಿಟ್ಟಿನ ಪಲ್ಯ ಹಾಕೊಂಡ್ರ. ಜಾತ್ರೆ ಮಾಡ್ತಾರಂತ ಗೊತ್ತಿಲ್ಲ ಇನ್ನ. ಹಂಗೆ ಕಟ್ಟಿ ರೊಟ್ಟಿ, ನಾವು ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ ಯಾವಾದರೂ ಉಣ್ಲಿ ಅವರು. ಮಾತು ಬರ್ಲವನಿಗೆ ಮೂಕದನವ. ಹಿಟ್ಟಿನ ಪಲ್ಯಕ ಮೆಣಸಿನ್ಕಾಯಿ ಹಾಕಾರ ಅದಕ್ಕೆ ಅವನಿಗೆ ಖಾರ ಆಗ್ಯದ. ಅವರು ಸಪ್ಪಗೆ ಮಾಡ್ರಿ ಪಲ್ಯ. ನಾ ಸಾಂಬಾರು ಖಾರ ಆಗ್ಯದ. ಅವ್ನಿಗೆ ಖಾರ ಹತ್ತಕತ್ತದ. ಸಾಂಬಾರು ಖಾರ ಆಗ್ಯದ. ಮಂಗ್ಳೂರವ್ರು ಸಪ್ಪು ತಿಂತಾರ. ನೀ ಮಂಗ್ಳೂರ್ಲಿಂದ ಎದ್ದು ಬಂದಿದ್ದಾನ ಅಲ್ಲಿ. ಇಂಥ ಪೂಸ್ಲಂತ ಮಾತು ಹೇಳೋದಕ್ಕೆ ಕೇಳ್ರಿ. ಇವ್ರು ಹಗರಿಲ್ಲ ಇವರು. ಸಜ್ಜಿ ರೊಟ್ಟಿಕೊಳ್ಳೆ. ಮುರಿದು ತುಣುಕ್ ಮಾಡಿ ಹಾಕಿ ಪ್ಲೇಟ್ನಾಗ ಅವ್ರಿಗೆ ಮುರ್ಕೊಂಡು ಉಳ್ಳಾಕ ಬರಲ್ಲ. ಇಟ್ಟು ತುಣುಕ್ ಮಾಡಿ ಹಾಕು. ತೊಗೊಂಡು ಉಣ್ತಾರೆ. ಕಟ್ರೊಟ್ಟಿ ಉಣ್ತಾರೆ. ಬೆಂಗ್ಳೂರಾಗಿದ್ದು ಬಂದಾರ ನೋಡ್ರಿ. ಕಟ್ರೊಟ್ಟಿ ಉಳ್ಳಾಕ ಬರಲಿ ಇವರಿಗೆ. ಕಟ್ರೊಟ್ಟಿ ಸಾಕು. ಭಾಳ ಸಣ್ಣನ್ ಮಾಡಬೇಡ ಅಟ್ಟೆ. ಸುಮ್ಮನೆ ಯಾವ ಸಿಗ್ತದ ಜಡಿದು ಹೇಳೋದು. ಸುಮ್ಮನೆ ಅದು ಇದ್ದು ನಂದು ನಿಂದ ಅಂತ ಏನಿಲ್ಲ. ಅಂದರೆ ಅವರು ಗುಂಪಿನಾಗ ಗೋವಿಂದ ಅಂದ್ಬಿಡೋದು. ಹೌದಿಲ್ಲ? ಹಂಗೆ ಇರ್ಬೇಕು. ಮತ್ತು ಪ್ಲೇಟ್ ಆತ ಸರ್ಸ್ಗೋ ಅವನಿಗೆ ಕೊಡ. ಆತ ಸರ್ಸು. ಅದು ನೀವು ಈ ಕಡೆ ಇಟ್ಕೋರಿ. ನೀವು ತುಣುಕ್ ಈ ಕಡೆ ಇಟ್ಕೋರಿ. ಅಪ್ಪುಟ್ಟ ರೊಟ್ಟಿ ಉಣ್ತಾನೆ. ನೀವು ತುಣುಕ್ ಇಟ್ಕೋರಿ. ಇದು ಸೆಂಟ್ರದಾಗ ಇದ ಸರಿ. ಈ ಕಡೆ ಸರಿ ಗುಂಡಿನ ಕಡೆಗೆ ಇಬ್ಬರು ಹಿಂದಕ್ಕೆ ಸೇರ್ತೀರಿ. ಸರಿ ಸರಿ. ಪ್ಲೇಟ್ ಇದ ಸರಿ. ಹಿಂಗೆ ನಟ್ ನಡು ಇಟ್ಕೊಂಡು ಉಣ್ರಿ ಅಂತ ಹೇಳಿದೆ. ಅನ್ನ ಜಾಸ್ತಿ ಮಾಡಿ ಹಂಗೆ ಅನ್ನ ಉಣ್ತೀರಿ ನೀವು. ರೊಟ್ಟಿ ಕಮ್ಮಿ ಉಣ್ತೀರ ತೇಕೆ. ನೀವು ಅನ್ನದವ್ರು ನೀವು. ಇವರು ಬೆಂಗಳೂರವರು. ಅವ್ರಿಗೆ ಇಳಿಲಕತ್ತು ಒಂದು ಸಾವನ್ ಮೂಗ. ನಾನು ನಾಳೆದು ಸಪ್ಪಗೆ ಮಾಡ್ತೀನಪ್ಪ. ಯಪ್ಪ ಪಲ್ಯ ಆಯಿತು, ಸಾರಾಯಿತು. ಕೈಕಿ ಮಾರಿ ನೋಡ್ರಿ. ಇದು ಖಾರ ಹತ್ತದ. ಅದಕ್ಕೆ ನೀರಿಡ್ಲೇ ಒಂಚರಿಗೆ. ಓಕೆ ಅವ್ರು ಊಟ ಮಾಡಲಿ ಸ್ನೇಹಿತರೆ. ಕರೆದ್ರೆ ಎಲ್ಲರಿಗೂ ಊಟಕ್ಕೆ? ಕರೆಯಲ್ಲಮ್ಮ. ಮಾತಾಡಾರ ಇನ್ನೂ ಇಡ್ತಾನ. ಕ್ಯಾಮ್ರಾಗೆ ಜರ ಸುಮ್ ಕೂತಾನಂದ್ರೆ ಪಾಡ. ತೆಗಿರಿ ಸಾಕು ತೆಗಿರಿ ಅನ್ನೋ ಅವ. ಈ ಕಡೆ ನೋಡಿ ಎಲ್ಲರೂ ಒಂದು ಫೋಟೋ ತೊಗೊತೀನಿ. ಪುಟ್ಟೆ ಓಕೆ ಸ್ನೇಹಿತರೆ, ಬೆಳಗ್ಗೆ ಕುಂತ್ಕೊಂಡು ಹೊಂದೋದಾಯ್ತು. ಇವಾಗ ಹೋಗಿ ಸಾಕಾಕತ್ತೀನಿ. ತಲೆ ಬಾತ್ಕೊಳಕ್ಕೆ ಪುರ್ಸೊತ್ತಿಗಿಲ್ಲ. ನನ್ನ ಮಕ್ಕನ ನೋಡ್ಕೊಳಕ್ಕೆ ಪುರ್ಸೊತ್ತಿಗಿಲ್ಲ ನನಗೆ. ಯಪ್ಪ ಇನ್ನೂ ಶನಿವಾರದವರೆಗೆ ನೋಡ್ರಿ. ಇವತ್ತು ಗುರುವಾರ, ಶುಕ್ರವಾರ, ಶನಿವಾರ, ಆಯ್ತಾರ ಒಂದಿನ ನನಗೆ ಅರಿವು ಇರಂಗಿಲ್ಲ. ಯಾಕಂದ್ರೆ ಆಯ್ತಾರ ದಿನ ಜಾತ್ರೆ
ಹಾಂ ಸಂಡೇ ಜಾತ್ರೆ ಇರ್ತೈತಿ. ಆವತ್ತಿನವರೆಗೂ ಜಾತ್ರೆವರೆಗೂ ನಾನು ಗಿಣ್ಣಿ ಅಂತ ಹೋಗ್ತೀನಿ ನೋಡ್ರಿ. ನಾನು ಈಗ 2 ದಿನದ ಹೊತ್ತಾಯ್ತು ನನ್ನ ಮಕ್ಕ ನಾನೇ ಕನ್ನಡ ನೋಡ್ಕೊಂಡಿದ್ದೆ ಹ್ಯಾಂಗೆ ಐತೆ ಅಂತ. ಏನು ಕಾತು ತಲೆ ಬಾತುಗಳದಾಗಿಲ್ಲ ನನ್ನ ಹಣೆ ಬರಕಿನ ಮಾಡದೆ ಗಂಡು ಮಕ್ಳಾಗಿ ಬಿಟ್ಬೇಕ್ರಿ, ಹೆಣ್ಮಕ್ಳಾಗಿ ಕೊಡು. ಹೆಣ್ಮಕ್ಳಾಗಿದ್ರೆ 108 ಮೈ ಮೇಲೆ ಕೆಲಸಗಳು. ನಮ್ಮ ಗುಂಡೆಂದು ಇತ್ತು ನೋಡಿ, ನಮ್ಮ ಪುಟ್ಟಂದು ಗುಂಡೆಂದು ಅಬಿದು ನಮ್ದೇನು ಕೆಲಸ ನಮ್ಮ ಪಾಡಿ ಊಟ ಮಾಡೋದು ಸುಮ್ಮ ಹೊರಗೆ ತಿರುಗಾಡೋದು ಅಷ್ಟೇ ನಿಮ್ಮ ಕೆಲಸ. ಈ ಸಲ ಪುಟ್ಟನ ಊಟ ಮಾಡ್ಯಾನ ಹರಿಗಾಡಕ್ಕೆ ಅನ್ನಬಾರ್ದಲ್ಲ. ಹೊರಗೆ ಫ್ರೆಂಡ್ಸ್ ಬಲೆ ಕುಂತಾನ ಅಲ್ಲಿ ಉತ್ಸಾಹ ಇದು. ನಾವು ಏಟ್ ಮಾಡಿದ್ರು ಮಾಡ್ಯಾರಪ್ಪ ಅಂತ ಗಂಡು ಮಕ್ಳು ಭಯ ಬರಲ್ಲ. ಬರ್ತಾಗೊಂಡು ನಿಮ್ಮ ಭಯ ಬರ್ತದ. ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತೀರಿಲ್ಲ. ಇನ್ನ ಆದಷ್ಟು ಇನ್ನ ಅದನ್ನ ಮಾಡ್ಲಿ ಮಮ್ಮಿ ಊಟ ತಯಾರಾಯ್ತಾ ಎಲ್ಲದ್ರಾಗಿಲ್ಲ ಸಡಗಂಕೊಂಡು ಬಿಡ್ತನ ಕಡಿ ಅಂತಾರ. ನೀವು ಏಟ್ ಮಾಡಿದ್ರು ಮತ್ತೆ ನೀವು ಕನ್ಕರ್ ಪಡಲ್ಲ. ನೀವು ಗಂಡೆಗಳು ಕನ್ಕರ್ ಪಡಲ್ಲ. ನೀವು ಹೆಣ್ಮಕ್ಳು ಕಷ್ಟ ಅರ್ಥ ಮಾಡ್ಕೊತೀರಲ್ಲೇ ನೀವು. ನಾನು ನೋಡ್ರಿ ಅಷ್ಟು ಎಲ್ಲ ಬಟ್ಟೆ ಹೊಲಿಯೋದು ಎಲ್ಲ ಮಾಡೋದು, ಈ ಕಡೆ ಅಡುಗೆ ನಿಗಿಸ್ಕೊಳ್ಳೋದು, ಮತ್ತು ಹಬ್ಬದ ರೊಟ್ಟಿ ಮಾಡೋದು. ಸ್ವಲ್ಪ ಕಂಠ ಕರ್ರ ಅಂದೋಗುತ್ತೆ, ನಮ್ಮ ತಲೆ ಕೆಮ್ಮು ಅಂದೋಗುತ್ತೆ. ಆದರೂ ಇಷ್ಟೆಲ್ಲ ಮಾಡಿದ್ರು ಮುಖದಲ್ಲಿ ಮಂದಹಾಸವಾದ ನಗು ಅಂದದ್ದು ಕೊಡ್ತೀವಿ ನೋಡ್ರಿ. ಎಷ್ಟೇ ನಮ್ಮ ಕಷ್ಟ ನೋವು ಇಷ್ಟೇ ಮುಖದಲ್ಲಿ ನಗು ಮಾತ್ರ ಹಾಗೇ ಚೆಲ್ತಾನೆ ಇರ್ತೈತಿ. ಅದೇ ಹೆಣ್ಮಕ್ಳು ನಗು ಒಂದೇ. ಹೆಣ್ಣಿಗೆ ಒಡವೆ ಶೃಂಗಾರ ಅಂದ್ರೆ ನಗು. ಅದ್ರಾಗ ಇವ್ರು ಬಂದಾರ್ರಿ ಯಾವ್ದ್ರ ಕೈಯಾಗ ಅವ್ರಿಗೂ ಹಾಕ್ತೀನಿ ಕೆಲಸ ಮಾಡ್ತಿರಿಲ್ಲೇ. ಮಾಡ್ಬೇಕು ಮತ್ತ ಕೆಲಸ. ಹಾಯ್ ಮಾಡು. ಹಾಯ್ ಎಲ್ಲ ಮುಖ ಕಡೆ ನೋಡಿ ಕಡೆ ಹಾಯ್ ಮಾಡಿದ್ರೆ ಆಗಲ್ಲ ಅದು. ಹಾಯ್ ಫ್ರೆಂಡ್ಸ್ ಅನ್ನೋದು. ಅದೇನಂತಿದ್ದಾರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್. ದೊಡ್ಡಕ್ಕಾದ್ಮೇಲೆ ಅವ ಅನ್ನ ಸಣ್ಣಕ್ಕಿದ್ದಾಗ ಕಲ್ತ್ಕೊಂಡ್ಬಿಟ್ಟಾಳ. ಅನ್ಸಕ್ ಬರ್ರಿ ನನಗೆ ಅದ್ರಾಗ ಅದಾವ ಅಷ್ಟ ನಾ ಎಣಿಸ್ತೀನಿ ತಡಿ. ಅಕ್ಕ ಕಡೆ ಬಾ, ನಾ ಎಣಿಸ್ತೀನಿ. ಅವೆಲ್ಲ ಚಿಲ್ಲರೆಗಳು ಬಂದದ್ದು ಎಲ್ಲ ಅದ್ರಾಗ ಹಾಕಿಬಿಟ್ಟಿರ್ತೀನಿ ಅಷ್ಟೇ. ಉಳ್ಕೊಂಡು ತೋರಿಸ್ಲಿ ಅವು ಚಿಲ್ಲರೆ ತೋರಿಸು. ಅಲ್ಲೆಲ್ಲ ಹಾಕಿದ್ದು ಆಕೆಲ್ಲ ಕಿತ್ತಾಡಕತ್ತ. ಈ ಸಲ ಟ್ರೇ ಬಾಕ್ಸ್ನಾಗ ಏನೇನು ಇಟ್ಟಿನಿ ಎಲ್ಲ ತೋರಿಸು. ತೊಕೊಳ್ತಾ ಹಾಕಿಬಿಟ್ರಿ ಟ್ರೇ ಬಾಕ್ಸ್ ಹೋಗತ್ತ ಬಿಟ್ರೆ 15 ರೂಪಾಯಿ ಉಲ್ಟಾ ಇಟ್ಟು ನೋಡಿ ಸೀದಾಕ್ ಬಿಡ್ಬಿಡ. ಇವು 3 ರೂಪಾಯಿ ತೆಗಿ ಪೂರ್ತಿ ಅಷ್ಟು ಹತ್ತಿರದಿಂದ ತಗೋಬಾರ್ದು. ಸರಿ ಸರಿ ಸಾಕು ಆಫ್ ಮಾಡಿ ನೋಡ್ರಿ. ಬುತ್ತಿ ರೊಟ್ಟಿ ಬಂದೈತೆ ಅಂತ ತೊಗೊಂಡ್ರ ಕರ್ಚಿಕಾಯಿ ಬಾಳ ಹಿಂಡಿ ತರೋರು ಹಿಂಗೆ ಸಿಂಪಲ್ ತರ್ತಾರೆ. ತವ್ರ ಮನೆಯವರು ಬುತ್ತಿ ರೊಟ್ಟಿ ತೊಗೊಂಬಂದಿದ್ರು ಅಂತಂದ್ರೆ ಭಾಳ ಗ್ರ್ಯಾಂಡಾಗಿ ಎಲ್ಲ ರೀತಿ ಮಾಡ್ಕೊಂಬರ್ತಾರೆ. ಅದು ನೋಡೋದು ದೆವ್ವ ತೆಳಗೆ ಒಕ್ಕಟ್ಕ ಮ್ಯಾಗ ಒಕ್ಕಟ್ಕೊ ತಿನ್ನಕತ್ತದ ನೋಡೋದು ದೆವ್ವ. ತಾವೆಲ್ಲ ಒಯ್ದು ಕೊಡ ಅನ್ನೋದು ಇಲ್ಲ ಇಡ್ಬಿಡ ಒಯ್ ಮನೆ. ಗಟ್ಬ್ಯಾಳೆ ಇವರೇ ನೋಡ್ರಿ ಬುತ್ತಿ ರೊಟ್ಟಿ ತೊಗೊಂಬಂದು ಕೊಟ್ರ. ನೋಡ್ರಿ ನಂದೆಲ್ಲ ಇಷ್ಟು ನಡೆದೈತಿ. ಇಷ್ಟು ಎಲ್ಲ ಹಾಕೋದು ವಾ. ಓಕೆ ಸ್ನೇಹಿತರೆ ಬರ್ರಿ, ನೈಟ್ ಟೈಮ್ ಇಡ್ಲಿ ಮಾಡಿ ನೋಡ್ರಿ. ಬಿಸಿ ಬಿಸಿ ಇಡ್ಲಿ ಚಟ್ನಿ ತಿನ್ನಕತ್ತೀವಿ. ಇಡ್ಲಿ ತಿನ್ನಾನು ಇಲ್ಲೇ ಅಡುಗೆ ಮನೆಗೆ ಕುಂತೇವಿ. ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಯಾರ. ಯಾರ್ಯಾರು ಹೋಗ್ಯಾರ ದೇವಸ್ಥಾನಕ್ಕೆ? ಪುಟಾಣ ಗುಂಡೆ ಇಬ್ಬರು ಅವ್ರು ಬಂದು ತಿಂತಾರ. ನಾ ಮಧ್ಯಾಹ್ನ ಟೈಮ್ ಊಟ ಮಾಡಲಿಲ್ಲ, ಅದಕ್ಕೆ ಈಗ ಹಸು ಆಗೈತಿ ತಿನ್ನಕತ್ತೀವಿ ನೋಡ್ರಿ.